ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿರಿಶಾ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ತೆಳ್ಳನ ಅವಲಕ್ಕಿಗೆ ಹೇಗೆ ಒಗ್ಗರಣೆ ಮಾಡ್ಕೊಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅಮ್ಮ ಮಾಡ್ತಾಯಿದ್ರು, ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತೆಳ್ಳನ ಅವಲಕ್ಕಿ ಒಂದ್ಸಲ ಮಾಡಿಟ್ರೆ ನೀವು ಒಂದು 20 ಡೇಸ್ 15 ಡೇಸ್ ಆರಾಮಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಅಮ್ಮನೂ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ, ಹಾಗಾಗಿ ಆ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಏನು ಬೇಕಪ್ಪ ಅಂತ ಇಂಗ್ರೀಡಿಯೆಂಟ್ಸು: ಕೊಬ್ಬರಿ, ಒಣ ಕೊಬ್ಬರಿನ ಈ ಥರ ಉದ್ದುದ್ದಕ್ಕೆ ಹೆಚ್ಕೋಬೇಕು, ಮತ್ತು ಶೇಂಗಾ. ನೆಕ್ಸ್ಟು ಒಣಮೆಣಸಿನ್ಕಾಯಿ ಮುರ್ಕೊಂಡು ಇಟ್ಕೊಂಡಿರೋದು, ಪುಟಾಣಿ, ಬೆಳ್ಳುಳ್ಳಿ ಮತ್ತು ಕರಿಬೇವು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದಿಷ್ಟು ರೆಡಿ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಕೊಬ್ಬರಿ ನಮಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದಾರೆ. ಸೊ ಒಂದು ಉದ್ದನ ರೊಟ್ಟಿಯಿಂದ ಒಂದು ಅರ್ಧ ಕಪ್ ಎಣ್ಣೆನ ಕಾಯಕ್ಕಿಟ್ಟಿದ್ದಾರೆ. ಕಾಯಕ್ಕಿಟ್ಟು ಅಮ್ಮ ಈಗ ಒಗ್ಗರಣೆ ಕೊಡ್ತಿದ್ದಾರೆ. ಸೊ ನಾರ್ಮಲಾಗಿ ಒಗ್ಗರಣೆಗೆ ಹಾಕ್ತೀವಲ್ಲ ನಾವು, ಸಾಸಿವೆ, ಜೀರಿಗೆ ಅದೆಲ್ಲ ಹಾಕ್ತಿದ್ದೀವಿ. ಫಸ್ಟು ಶೇಂಗಾ ಆಗುತ್ತೆ, ಯಾಕಂದರೆ ಶೇಂಗಾ ಕಾಳಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಟೈಮ್ ಭಾಳ ತಗೊಳ್ಳುತ್ತೆ. ಹಾಗಾಗಿ ಫಸ್ಟು ಶೇಂಗಾ ಹಾಕ್ತಿದ್ದೀವಿ. ಶೇಂಗಾ ಚೆನ್ನಾಗಿ ಅದು ಹುರಿತಾ ಇದೆ ಅಂದಂಗೆ ನೆಕ್ಸ್ಟು ಅದಕ್ಕೆ ನಾವು ಪುಟಾಣಿ ಹಾಕ್ತೀವಿ. ಪುಟಾಣಿ ಶೇಂಗಾ ಚೆನ್ನಾಗಿ ಅವು ಎಣ್ಣೆಯಲ್ಲಿ ಬೆಂದಾಗಿ ಮೇಲೆ ನಾವು ನೆಕ್ಸ್ಟ್ ಹಾಕೋದು ಅಂತಂದರೆ ಬೆಳ್ಳುಳ್ಳಿ ಹಾಕ್ತೀವಿ. ಯಾಕಂದರೆ ಇವು 3 ಟೈಮ್ ತಗೊಳುತ್ತೆ. ಫಸ್ಟ್ ಶೇಂಗಾ, ಆಮೇಲೆ ಪುಟಾಣಿನೇ ಹಾಕಬೇಕು. ಹಿಂದೆ ಮುಂದೆ ಹಾಕ್ಬಿಟ್ರೆ ಚೆನ್ನಾಗಿ ಬೇಯಲ್ಲ, ಹಾಗಾಗಿ ರುಚಿ ಆಗೋಲ್ಲ. ಸೊ ಹಾಗಾಗಿ ಫಸ್ಟ್ ಶೇಂಗಾ ನೋಡಿರಿ, ಸುಮಾರು ಹೊತ್ತು ಬೇಕಾಗುತ್ತೆ ಶೇಂಗಾ ಬೇಯೋಕ್ಕೆ. ಶೇಂಗಾ, ಪುಟಾಣಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಆಗಿಮೇಲೆ ಲಾಸ್ಟಿಗೆ ನಾವು ಏನು ಹಾಕಬೇಕು, ಕರಿಬೇವು ಮತ್ತು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿರ್ತೀವಲ್ಲ ಅದು ಹಾಕಬೇಕು. ಓಕೆ, ಸೊ ಈಗೆಲ್ಲ ಚೆನ್ನಾಗಿ ಹುರಿದಾಗಿಮೇಲೆ ಲಾಸ್ಟಿಗೆ ನಾವು ಬೆಳ್ಳುಳ್ಳಿ ಹಾಕ್ತೀವಿ. ಆಮೇಲೆ ಲಾಸ್ಟಿಗೆ ಅದು ಬೆಳ್ಳುಳ್ಳಿ ಸ್ವಲ್ಪ ಬೆಂದಾಗಿಮೇಲೆ ಆದರೂ ಹಾಕ್ಬೋದು, ಇಲ್ಲಾಂದರೆ ಒಟ್ಟಿಗೆ ಏನಾದರೂ ಕೂಡ ಹಾಕ್ಬೋದು. ಎಲ್ಲವೂ ಚೆನ್ನಾಗಿ ಆಗಿಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕ್ತೀವಿ. ಯಾಕಂದರೆ ಕೆಂಪು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಬೇಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿಬಿಟ್ರೆ ಸಾಕಾಗುತ್ತೆ. ಸೊ ಇದೇ ಮೇನು, ಇವೆಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಬೆಂದ ಮೇಲೆ ನಾವು ಲಾಸ್ಟಿಗೆ ಹಾಕೋದು ಏನು ಹಾಕ್ತೀವಿ ಅಂತಂದರೆ ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಕೈ ಆಡಿಬಿಡ್ತೀವಿ. ಚೆನ್ನಾಗಿ ಕೈ ಆಗಿಮೇಲೆ ಆಮೇಲೆ ನಾವು ಅದಕ್ಕೆ ಮಸಾಲೆ ಹಾಕೋದು. ಓಕೆ, ಉಪ್ಪು ಹಾಕ್ತಿದ್ದಾರೆ ಈಗ. 1.5 ಸ್ಪೂನ್ ಹಾಕಿ ಉಪ್ಪನ್ನು. ಅದು ಸ್ಪೂನು ಕಟ್ಟಿಗೆ ಸ್ಪೂನ್ ಆಗಿಂದ ಅದು ಕೆಳಗೆ ಉಪ್ಪಿರಲ್ಲ, ಅದು ಫ್ಲ್ಯಾಟ್ ಇರುತ್ತೆ. ಹಾಗಾಗಿ ನೀವು ಸ್ಪೂನಿಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಕೆಲವರು ಉಪ್ಪು ಕಟ್ಟನ್ನ ತಿಂತಾರೆ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೋಬೋದು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಸೊ ಇಲ್ಲಿ ನಮ್ಮಮ್ಮ 2.5 ಸ್ಪೂನ್ 3 ಸ್ಪೂನ್ ಹಾಕಿದ್ದಾರೆ. ಅಂದರೆ ಅದು ಪ್ಲೇನ್ ಇರುತ್ತೆ, ಹಾಗಾಗಿ ಅದು ಉಪ್ಪು ಅಷ್ಟು ಕಾಣಿಸಲ್ಲ. ಭಾಳ ಹಾಕಿದ್ದಾರೆ ಅನಿಸುತ್ತೆ, ಕಾಣಿಸಲ್ಲ. ನೆಕ್ಸ್ಟು ಸಾಂಬಾರು ಪುಡಿ ಸ್ಪೂನ್ ಚಿಕ್ಕದಿದೆ ನೋಡಿ, ಹಾಗಾಗಿ ಅಮ್ಮ 3 ಸ್ಪೂನ್ ಹಾಕ್ತಿದ್ದಾರೆ. ನಾವು ಪಲ್ಯ ಸಾಂಬಾರಿಗೆ ಅಂತ ಮಾಡ್ಕೊಂಡಿರ್ತೀವಲ್ಲ, ಅದೇ ಸಾಂಬಾರು ಪುಡಿ ಹಾಕಿದ್ದಾರೆ ಅಮ್ಮ. ಸೊ 3 ಸ್ಪೂನು. ಚೆನ್ನಾಗಿ ಅದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ. ಉಪ್ಪು, ಸಾಂಬಾರು ಪುಡಿ ಅದೆಲ್ಲ ಮಿಕ್ಸ್ ಆಗಬೇಕು. ಮತ್ತು ನೆಕ್ಸ್ಟು ಖಾರಕ್ಕೆ ಖಾರ ಪುಡಿ ಹಾಕ್ತಾಯಿದ್ದಾರೆ. 3 ಸ್ಪೂನ್ ಖಾರ ಪುಡಿ ಹಾಕ್ತಿದ್ದಾರೆ. ಖಾರ ಪುಡಿ ಮೀಡಿಯಮ್ ಖಾರ ಇರೋದ್ರಿಂದ 3 ಸ್ಪೂನ್ ಖಾರ ಪುಡಿ ಹಾಕ್ತಿದ್ದಾರೆ. ಸೊ ಖಾರ ಪುಡಿ ಆಯಿತು, ಉಪ್ಪು ಆಯಿತು, ಮತ್ತು ಸಾಂಬಾರು ಪುಡಿ ಆಯಿತು. ಮೇನು ಎಲ್ಲ ಮಸಾಲೆನೂ ಆಲ್ಮೋಸ್ಟ್ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕದು, ಒಗ್ಗರಣೆ ಜೊತೆ ಚೆನ್ನಾಗಿ ಬೇಯಬೇಕದು. ಅದಾಗಿದ್ಮೇಲೆ ಸ್ವಲ್ಪ ಹಿಂಗನ್ನು ಹಾಕಬೇಕು. ಅದು ಹಿಂಗಿನ ಡಬ್ಬಿ ತೊಗೊಂಡಮ್ಮ ಹಿಂಗೆ ಹಾಕ್ತಿದ್ದಾರೆ. ಸೊ ಸ್ವಲ್ಪ ಒಂದು 4-5 ಚಿಟಿಕೆ ಹಾಕಿ ಹಿಂಗನ್ನು ಹಾಕಿ ಕೈ ಆಡ್ಕೋಬೇಕು. ಲಾಸ್ಟಿಗೆ ಅದಕ್ಕೆ ಲಾಸ್ಟ್ ಐಟಮ್ ಯಾವ್ದು ಹಾಕ್ತಿದ್ದೀವಪ್ಪ ಅಂದರೆ ಸಕ್ಕರೆನ ಪುಡಿ ಮಾಡಿಟ್ಕೊಂಡಿರ್ತಾರೆ ಅಮ್ಮ, ಅದನ್ನು ಹಾಕ್ತಾರೆ. ಅದು ದೊಡ್ಡ ಸ್ಪೂನಿಂದ 2 ಸ್ಪೂನ್ ಹಾಕಿದರೆ ಸಾಕು. ಸಕ್ಕರೆ ಪುಡಿನ ಹಾಕಬೇಕು, ಮೇನ್ ಅದೇ ರುಚಿ ಆಗೋದು ನಮ್ಗೆ ಒಗ್ಗರಣೆಗೆ. ಸಕ್ಕರೆ ಪುಡಿ ಹಾಕ್ತಾರೆ, ಕೆಲವರು ಹಾಕಲ್ಲ ಸಕ್ಕರೆನೇ, ಬಟ್ ನಮ್ಮ ಮನೇಲಿ ಹಾಕ್ತೀವಿ. ಮಾಡಿ ತುಂಬ ಚೆನ್ನಾಗಾಗುತ್ತೆ. ಸೊ ಸಕ್ಕರೆನ ಪುಡಿ ಮಾಡ್ಕೊಂಡಿರೋದನ್ನು 2 ಸ್ಪೂನ್ ಹಾಕಿದ್ದಾರೆ. ಹಾಕಿ ಕೈ ಆಡ್ಕೊತಿದ್ದಾರೆ. ಸೊ ಒಣ ಹಾಕಿರೋ ಅವಲಕ್ಕಿನ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಪಾತ್ರೆಯಲ್ಲಿ ಹುರ್ಕೊಂಡು ಇಟ್ಕೋಬೇಕು. ಹಾಗೆ ಅವಲಕ್ಕಿ ಇನ್ನೂ ಗರಿಗರಿ ಆಗುತ್ತವು. ಓಕೆ, ಅಮ್ಮ ಆಲ್ರೆಡಿ ಅವಲಕ್ಕಿ ಒಗ್ಗರಣೆ ಹಾಕಿ ಕಾಲಿಸ್ಬಿಟ್ಟಿದ್ರು. ನಾನು ಲಾಸ್ಟ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಒಗ್ಗರಣೆಗೆ ಅವಲಕ್ಕಿ ಹಾಕಿ ಕಾಲಿಸಿ ಮೇಲೆ ನೀವು ಅದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕಬೇಕು. ಚೆನ್ನಾಗಿ ಅದು ಎಣ್ಣೆದೆಲ್ಲ ಮಸಾಲೆ ಹಿರ್ಕೊಂಡು ಅವಲಕ್ಕಿ ಹತ್ಕೊಳ್ಳುತ್ತಲ್ಲ, ರುಚಿ ಆಗುತ್ತೆ. ಇಲ್ಲಾಂದರೆ ಎಣ್ಣೆ ಆಗುತ್ತೆ. ಸೊ ಸ್ವಲ್ಪ ಪುಟಾಣಿ ಹಿಟ್ಟು ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ, ಪುಟಾಣಿ ಹಿಟ್ಟನ್ನು ಹಾಕಿ ಮಮ್ಮಿ ಮತ್ತೆ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಅವಲಕ್ಕಿ ಆಗಿಮೇಲೆ ನೆಕ್ಸ್ಟು ಮಂಡಕ್ಕಿ. ಒಗ್ಗರಣೆ ಭಾಳ ಮಾಡ್ಕೊಂಡಿದ್ವು, ಹಾಗಾಗಿ ಅವಲಕ್ಕಿ ಹಚ್ಚಿದಾಗಿಮೇಲೆ ಮತ್ತು ಅಮ್ಮ ಮಂಡಕ್ಕಿಗೂ ಕೂಡ ಒಗ್ಗರಣೆ ಹಾಕ್ತಿದ್ದಾರೆ. ಅದನ್ನು ವಿಡಿಯೋ ಮಾಡಿದ್ದೀನಿ.
ಈ ಥರ ಒಗ್ಗರಣೆ ಹಾಕ್ಕೊಂಡು ಪಾತ್ರೆಯಲ್ಲಿ ಚೆನ್ನಾಗಿ ಕಾಲಿಸ್ಬೇಕು. ಇದಕ್ಕೂ ಅಷ್ಟೇ ಲಾಸ್ಟಿಗೆ ಪುಟಾಣಿ ಹಿಟ್ಟನ್ನು ಹಾಕಬೇಕು. ಸೊ ಹೇಗೆ ಅನಿಸ್ತು ವಿಡಿಯೋ? ಸೊ ಯಾರಾದರೂ ಅವಲಕ್ಕಿ ಮಕ್ಕಳಿಗೆ ಮಾಡಿ ಕಟ್ಟೋದಾದರೂ ಆಗಿರ್ಬೋದು, ಅಥವಾ ಹಾಸ್ಟೆಲ್ಗೆ ಹೋಗ್ತಿರ್ತಾರೆ ಅಥವಾ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ, ಈ ಥರ ಮಾಡ್ಕೊಂಡು ಹೋದರೆ ತುಂಬ ರುಚಿಯಾಗಿರುತ್ತವೆ ಅವಲಕ್ಕಿ ಅಥವಾ ಮಂಡಕ್ಕಿನ. ಅಥವಾ ನಾವು ಮಾಡಿದ ಥರ ಒಗ್ಗರಣೆನ ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.